6 ಮಂತ್ ಪ್ಲಸ್ ಮಕ್ಕಳಿಗಾಗಿ ರಾಗಿ ಸರಿ ರೆಸಿಪಿ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲೂ 6 ಮಂತ್ ಪ್ಲಸ್ ಬೇಬಿ ಇದ್ರೆ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡಿ ನನ್ನ ಪಾಪು ಎಷ್ಟು ಇಷ್ಟಪಟ್ಟು ತಿಂತಿದ್ದಾರೆ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ನಾನು ನಮ್ಮ ಪಾಪುಗೆ ಯಾವಾಗ್ಲೂ ಜಾಸ್ತಿ ಮಾಡಿ ತಿನ್ಸೋ ರಾಗಿ ಸರಿ ಇದು. ಅದರ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ ಬನ್ನಿ. ರಾಗಿ ಸರಿ ಮಾಡೋದಕ್ಕೆ 10 ಮಕ್ಕಾನ ತಗೊಂಡಿದ್ದೀನಿ. 1 ಸ್ಪೂನ್ ಕಡಲೆ ಪಫ್, 1 ಸ್ಪೂನ್ ರೈಸ್, 1 ಸ್ಪೂನ್ ಅವಲಕ್ಕಿನ ತಗೊಂಡಿದ್ದೀನಿ. ಫುಲ್ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲ ಕ್ರಿಸ್ಪಿಯಾಗಿ ಬರೋ ತರಕ್ಕೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಲರ್ ಫುಲ್ ಚೇಂಜ್ ಆಗೋ ತರಕ್ಕೆ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಎಲ್ಲ ನೋಡಿ ಈ ತರ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಉರಿನ ಜಾಸ್ತಿ ಕುಟ್ಕೋಬೇಡಿ. ನಾನು ಹೇಳಿದ್ನಲ್ಲ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡಿದ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಫುಲ್ ಎಲ್ಲ ಕಪ್ಪಗೆ ಸೀದೋಗ್ಬಿಡುತ್ತೆ. ಹಾಗೆ ಎಲ್ಲ ನೀಟಾಗಿ ಫ್ರೈ ಮಾಡಿ ಚೆನ್ನಾಗಿದ್ದಾದ್ಮೇಲೆ ಅದನ್ನ ತಣ್ಣಗಾಗಕ್ಕೆ ಅಂತ ಸ್ವಲ್ಪ ಸೈಡಲ್ಲಿ ಎತ್ತಿಟ್ಬಿಡಿ. ಮಕ್ಕಳಿಗೆ ಮಕ್ಕಾನ, ಅವಲಕ್ಕಿ ಮತ್ತೆ ಕಡಲೆ ಪಫ್ ಯೂಸ್ ಮಾಡೋದ್ರಿಂದ ಮಕ್ಕಳ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಹಾಗೆ ತೂಕ ಹೆಚ್ಚಿಸೋಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಮಕ್ಕಳ ಬೆಳವಣಿಗೆಗೆ ಪೋಷಕಾಂಶಗಳು ಚೆನ್ನಾಗಿ ಇದರಿಂದ ಸಿಗ್ತವೆ. ಹಾಗೆ ಕಮ್ಮಿ ಬಜೆಟ್ ಅಲ್ಲೂ ತಗೋಬಹುದು. ಮಕ್ಕಳಿಗೆ ಬಾದಾಮಿ ಗೋಡಂಬಿನೇ ಬೇಕು ಅನ್ನೋದಕ್ಕಿಂತ ಇವನ್ನ ಹಾಕಿದ್ರು ಮಕ್ಕಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡಿರೋದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ಫೈನ್ ಪೇಸ್ಟ್ ಆಗಿ ಮಾಡಿ, ಹಾಗೆ ತರಿ ಮಾಡ್ಬಿಡಿ. ಅಕ್ಕಿ ಎಲ್ಲ ಇರುತ್ತಲ್ಲ ಅದು ನೀಟಾಗಿ ಫೈನ್ ಪೌಡರ್ ಆಗಿ ಮಾಡಿ. ಹಾಗೆ ಇಲ್ಲಿ ರಾಗಿ ಹಿಟ್ಟನ್ನ ತೆಳ್ಕೊಂಡಿಟ್ಟಿರುವಂತ ಹಿಟ್ಟಿದು, ಅದಕ್ಕೆ ಈಗ ನಾವು ರುಬ್ಬಿರೋದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಒಂದ್ ಸ್ವಲ್ಪನೂ ಇದಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಹಾಗೆ ಕಲಿಸ್ಬೇಕಾದ್ರೆ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸೋದ್ರಿಂದ ಅದು ತುಂಬಾ ಗಂಟ್ ಆಗೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಕೆಲವೊಂದ್ಸಲ ಕಲ್ಸ್ಬೇಕಾದ್ರೆ ಒಂದೇ ಸಲ ಫಸ್ಟ್ ಗೆ ನೀರ್ ಹಾಕ್ಬಿಟ್ಟು ಕಲ್ಸೋದ್ರಿಂದ ಅದು ಗಂಟು ತರ ಆಗುತ್ತೆ. ಹೀಗೆ ನೋಡಿ ನಿಧಾನಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸೋದ್ರಿಂದ ಗಂಟಾಗೋದಿಲ್ಲ, ನೀಟಾಗಿ ಸಣ್ಣಾಗಿ ಮಿಕ್ಸ್ ಆಗುತ್ತೆ ಎಲ್ಲದನ್ನು. ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನೀರ್ ಎಷ್ಟ್ ಬೇಕಾಗುತ್ತೆ ಅಷ್ಟು ನೀರ್ ಹಾಕಿ ಅದು ಬೇಯಿಸ್ತಾ ಗಟ್ಟಿ ಆಗ್ಬಿಡುತ್ತಲ್ಲ ಅದಕ್ಕೆ. ಹಾಗೆಲ್ಲ ನೀರೆಲ್ಲ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಲೆ ಮೇಲೆ ಇಟ್ಬಿಟ್ಟು ಫುಲ್ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಅದ್ ನೀಟಾಗಿ ತಿರ್ವಾಡ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಜೀರಿಗೆ ಪುಡಿ ಮತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಂಡಿದೀನಿ. ಅದೆಲ್ಲ ಹಾಕೊಂಡಾದ್ಮೇಲೆ ಅದನ್ನ ಕೈ ಬಿಡದೇ ಇರೋ ತರಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಧ್ಯ ಕೈ ಬಿಟ್ಬಿಟ್ರೆ ಫುಲ್ಲು ಗಂಟು ತರ ಆಗ್ಬಿಡುತ್ತೆ. ಮತ್ತೆ ಮಧ್ಯ ಎಲ್ಲ ಗಂಟಾಗಿರೋ ಜಾಗದಲ್ಲಿ ಹಸಿ ಅನ್ಸುತ್ತೆ. ಸೊ ನೀಟಾಗಿ ತಿರ್ವಾಡ್ತಾ ಬಂದ್ರೆ ಸ್ವಲ್ಪನೇ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ ಅದು. ಹಾಗೆ ಯಾವಾಗ್ಲೂ ಅದು ತಿರ್ವಾಡ್ಕೊಳ್ತಾ ಇರ್ಲಿಲ್ಲ ಅಂದ್ರೆ ತಳದಲ್ಲಿ ಸ್ವಲ್ಪ ಸೀದಂಗಾಗುತ್ತೆ. ಆಗ ಪಾಪುಗೆ ತಿನ್ನೋಕೋದು ಟೇಸ್ಟ್ ಅನ್ಸಲ್ಲ. ನಾನ್ ಮಾಡಿದ್ದು ಸ್ವಲ್ಪ ಇನ್ನು ಗಟ್ಟಿ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ. ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಚೆನ್ನಾಗಿ ಬೇಯಿಸಿ ಅದು ಹಸಿ ಸಿಗ್ಲು ತರ ಬಿಡ್ಬೇಡಿ ನೀರ್ ಹಾಕಿರೋದನ್ನ. ನಾವು ಜೀರಿಗೆ ಪುಡಿನ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ರುಚಿನೂ ಅನ್ಸುತ್ತೆ ಮತ್ತೆ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟ್ ಆಗುತ್ತೆ, ಯಾವುದೇ ಮೋಷನ್ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಮೇನ್ ಆಗಿ ಮಕ್ಕಳಿಗೆ ರಾಗಿ ಸರಿನ ಮಾಡುವಾಗ ಕಮ್ಮಿ ಅಂದ್ರೂ ಒಂದು 15 ನಿಮಿಷ ನೀಟಾಗಿ ಕಮ್ಮಿ ಊರಿನಲ್ಲಿ ಬೇಯಿಸಿ. ಯಾಕಂದ್ರೆ ಅದು ಹಸಿ ಇರೋದ್ರಿಂದ ಮಕ್ಕಳಿಗೆ ಹೊಟ್ಟೆ ನೋವು, ಹೊಟ್ಟೆ ಹಿಡ್ಕೊಂಡಂಗ ಆಗ್ಬಹುದು. ಈಗ ಸರಿ ಎಲ್ಲ ರೆಡಿ ಆಗಿದೆ. ಅದು ತಣ್ಣಗಾಗೋಸ್ಕರ ನಾನು ತಣ್ಣೀರ್ಗೆ ಐಸ್ ಹಾಕ್ಬಿಟ್ಟು ಅದರೊಳಗಡೆ ಇಡ್ತೀನಿ. ನಮ್ಮ ಪಾಪು ಅಂತೂ ರಾಗಿ ಸರಿನ ತುಂಬಾನೇ ಇಷ್ಟಪಟ್ಟು ತಿಂದ. ನಿಮ್ಮ ಮಕ್ಕಳಿಗೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಫುಡ್ ರೆಸಿಪೀಸ್ ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಕಾಯ್ತಾ ಇರಿ.